ಹಾಯ್ ಗಾಯ್ಸ್, ನಾನು ನಿಮ್ಮ ಹಿಮನ್ ಕವಿತಾ. ಇವತ್ತು ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತ ಹೇಳಿದ್ರೆ ಗುರುವಾಯೂರಕ್ಕೆ ಹೊರಟಿದ್ದೀವಿ. ಈಗ ರಾತ್ರಿ 11 ಗಂಟೆ ಆಯಿತು. ಸೊ ಯಾಕೆ ಗುರುವಾಯೂರಿಗೆ ಹೋಗ್ತಾಯಿದ್ವಿ ಅಂತ ಹೇಳಿದ್ರೆ ನನ್ನ ಮಗುಗೆ ಊಟ ಮಾಡಿಸೋ ದಿವಸ ಬಂತು. ಸೊ ಹಾಗಾಗಿ ನಾಳೆಯಿಂದ ಇನ್ನು ಅವನಿಗೆ ಕಂಟಿನ್ಯೂ ಆಗಿ ಊಟ ಮಾಡಿಸೋಣ. ಇಷ್ಟು ದಿವಸ ಹಾಲು ಕುಡಿತಾ ಇದ್ದ. ಸೊ ಇನ್ನು ಇನ್ನು ಅವನಿಗೂ ಸಹ ಮನೇಲಿ ಊಟ ಗೀಟ ಎಲ್ಲ ಮಾಡಬೇಕು. ಅವನಿಗಿರೋದು ತಿನ್ನಲಿಕ್ಕಿರೋದೆಲ್ಲ ರೆಡಿ ಮಾಡಿಸ್ಲಿಕ್ಕಿದೆ. ಸೊ ಇವರಿದ್ರಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು, ಕೇರಳದ ಇದರಲ್ಲಿ ಮೊದಲು ಅವರು ದೇವಸ್ಥಾನಕ್ಕೆ ಹೋಗಿ ಮಗಿಗೆ ಊಟ ಮಾಡಿಸಿದ ಮೇಲೆ ಅಲ್ಲಿಂದ ಮನೇಲಿ ಇನ್ನು ಮಗುಗೆ ಇನ್ನು ಡೈಲಿ ತಿನ್ನಿಸ್ಲಿಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಹೊರಟಿದ್ದೀವಿ. ಇವಾಗ ನನ್ನ ಫೇಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿದ್ರಲ್ವ ಹೇಗಿದೆ ಅಂತ ಹೇಳ್ಬಿಟ್ಟು 2 ಗಂಟೆ ಸ್ವಲ್ಪ ನಿದ್ರೆ ಬರ್ತಾ ಇರೋ ಕಾರಣಕ್ಕೆ ಸ್ವಲ್ಪ ಟೀ ಏನಾದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಹಾಗೆ ಗಾಡಿನ ನಿಲ್ಲಿಸಿದ್ವಿ. ನಾನಿಂತೂ ಸ್ವಲ್ಪ ನಿದ್ದೆ ಮಾಡಬೇಕಂತಷ್ಟೊತ್ತಿಗೆ ಮಗ ನಿದ್ರೆ ಮಾಡಿಬಿಟ್ಟಿಲ್ಲ. ಈಗ ನೋಡಿ ಮಲಗಿದ್ದಾನೆ. ನೋಡಿ ಆಚೆಗಡೆ ಎಲ್ಲ ನಮ್ಮ ಹಸ್ಬೆಂಡ್ದು ಅಕ್ಕನ ಮಗ ಮತ್ತು ಮಗಳು ಎಲ್ಲರೂ ಇದ್ದಾರೆ. ಟೋಟಲ್ ನಾವು ಒಂದು 5 ಜನರು ಇದ್ದೀವಿ. ಹಾಗೆ ಹೋಗ್ತಾ ಇದ್ದೀವಿ. ನೋಡಿದ್ರಲ್ವ, ಈಗ ಏನಾದರೂ ಅವರೆಲ್ಲ ನಿದ್ದೆ ಮಾಡಿದ್ರೆ ನಾನು ಮತ್ತು ನನ್ನ ಹಸ್ಬೆಂಡ್ ನಿದ್ರೆ ಮಾಡಿ ನೋಡಿದ್ರಲ್ವ, ಕಾಣ್ತಾ ಇದ್ದಲ್ವ ನಮ್ಮ ಹಸ್ಬೆಂಡು ಏನಾದರೂ ಟೀ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರು ಟೀ ತಗೊಬರ್ಲಿಕ್ಕೆ ಅಂತ ಹೋಗಿದ್ದಾರೆ. ಸೊ ಹಂಗೇ ಟೀ ಕುಡ್ಕೊಂಡು ಮತ್ತೆ ಇಲ್ಲಿಂದ ಮತ್ತೆ ಹಾಗೇ ಹೋಗಬೇಕು. ನೋಡಿದ್ರೆ ಹಾಗೆಯೇ ನಾವು ಒಂದು 2 ಬೇಯಿಸಿದ ಮೊಟ್ಟೆ ತಗೊಂಡು ತಿಂದೆ. ಹಾಗೆಯೇ ಸ್ವಲ್ಪ ಹಸಿವು ಆಗ್ತಾಯಿತ್ತು ನನಗೆ. ಈಗ ಮಕ್ಕಳು ಹಾಲು ಜಾಸ್ತಿ ಕುಡಿಬೇಕಾದ್ರೆ ನಮಗೆ ಹಸಿವಾಗುತ್ತೆ ಅಲ್ವಾ. ಸೊ ಹಾಗಾಗಿ ನನಗೆ ಹಸಿವು ಆಗ್ತಾಯಿತ್ತು. ಅಲ್ಲಿ ತಿನ್ನಲಿಕ್ಕೆ ಬೇರೆ ಏನು ಇರಲಿಲ್ಲ, ಬೇಯಿಸಿದ ಮೊಟ್ಟೆ ಆವಾಗಲೇ ಬೇಯಿಸಿ ಕೊಡುವಂಥದ್ದು ಬಿಸಿಯಾಗಿತ್ತು. ಸೊ ಹಾಗಾಗಿ ನಾನು ಮೊಟ್ಟೆನೇ ತಗೊಂಡೆ. ಮತ್ತು ನೋಡಿದ್ರೆ ಇವರೆಲ್ಲರೂ ಇಲ್ಲಿ ಮಲ್ಕೊಂಡು ನಿದ್ರೆ ಮಾಡ್ತಾಯಿದ್ರು. ಸೊ ಹಾಗೆ ನಾನು ಮತ್ತು ನಮ್ಮ ಹಸ್ಬೆಂಡ್ ಮಾತ್ರ ಹೀಗೇ ತಿಂದು ಈಗ ಮತ್ತೆ ಹೋಗ್ಲಿಕ್ಕಿದೆ. ನಿದ್ರೆ ನಮ್ಮ ಹಸ್ಬೆಂಡ್ ಈಗ ಗಾಡಿ ಓಡಿಸ್ಬೇಕಾದ್ರೆ ಅವರಿಗೆ ಆಗಾಗ ನಿದ್ರೆ ಬರುತ್ತಲ್ವ. ಸೊ ಆ ಕಾರಣ ಅವ್ರಿಗೆ ಆಗಾಗ ಏನಾದರೂ ಟೀ ಕುಡಿಬೇಕು. ಸ್ವಲ್ಪ ಮುಂದೆ ಹೋಗ್ತಾರೆ, 1 ಅವರ್ 2 ಅವರ್ ಆಗಿದ ತಕ್ಷಣ ಮತ್ತೆ ಅವ್ರಿಗೆ ನಿದ್ರೆ ಬರೋಗೆ ಆಗುತ್ತೆ. ಆವಾಗ ಟೀ ಏನಾದರೂ ಕುಡಿತೀವಿ. ಹಾಗೆ ಇಲ್ಲಿ ಒಂದೊಂದು ಗಾಡಿಗಳಿಗೆ ಜಾಸ್ತಿ ವೆಹಿಕಲ್ ಹೋಗೋ ಪ್ಲೇಸಲ್ಲಿ ಎಷ್ಟು ಗಂಟೆಗೆ ಬೇಕಾದರೆ ಇಲ್ಲಿ ಶಾಪ್ ಅಲ್ಲಿ ಓಪನ್ ಆಗಿರುತ್ತೆ, ಹೋಟೆಲೆಲ್ಲ ತಿನ್ನಲಿಕ್ಕೆ ಅಂತ. ಹಾಗೆ ಮತ್ತೆ ನಾವು ಈಗ ಹೊರಡ್ತಾ ಇದ್ವಿ, ನೋಡಿದ್ರಲ್ವ. ಹಾಗೇನೆ ಈಗ ಹೋಗ್ತಾ ಇದ್ದೀವಿ ಗುರುವಾಯೂರಕ್ಕೆ. ನಾವು ಹೋಗಿ ಮೋಸ್ಟ್ಲಿ ತಲುಪಬೇಕಾದ್ರೆ ತುಂಬ ಲೇಟ್ ಆಗ್ಬೋದು. ಸೊ ಆವಾಗ ವ್ಲಾಗ್ ಮಾಡ್ಲಿಕ್ಕೆ ಆಗುತ್ತಾ ಏನಂತ ಗೊತ್ತಿಲ್ಲ. ಬಟ್ ಹೋಗುವಾಗಾದರೂ ಒಂದು ಸಣ್ಣ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಮತ್ತು ನಮ್ಮ ಹಸ್ಬೆಂಡ್ ಮಾತ್ರ ನಿದ್ರೆ ಮಾಡಿಲ್ಲ. ಮಿಕ್ಕಿದೆ ಎಲ್ಲರೂ, ನನ್ನ ಮಗ ನಿದ್ರೆ ಮಾಡಿದ್ದಾನೆ. ಮತ್ತು ನನ್ನ ಹಸ್ಬೆಂಡ್ದು 2 ಅಕ್ಕಂದಿರಿದ್ದಾರೆ. ಅವ್ರದ್ದು 2 ಅಕ್ಕಂದಿರು ಮಕ್ಕಳು ಬಂದಿದ್ದಾರೆ. ಸೊ ಅವರೆಲ್ಲರೂ ಮಲ್ಕೊಂಡು ನಿದ್ದೆ ಮಾಡಿಬಿಟ್ಟಿದ್ದಾರೆ. ನಾನಂತೂ ಲಾಸ್ಟ್ ಸೀಟಲ್ಲಿ ಕೂತ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಮಗುನ ಎತ್ಕೊಂಡು ಸ್ವಲ್ಪ ಕೂತ್ಕೊಳ್ಳೋಕ್ಕೆಲ್ಲ ಕಷ್ಟ ಆಗುತ್ತೆ. ಹಾಗೆ ಲಾಸ್ಟ್ ಸೀಟ್ ಇದೆಲ್ಲ ಬ್ಯಾಕಲ್ಲಿ ತುಂಬ ಚೆನ್ನಾಗಿದೆ. ಅಲ್ಲಿ ನಾನು ಮತ್ತು ನನ್ನ ಮಗ ಇಬ್ಬರಳು ಮಲ್ಕೊಳ್ಬೋದು. ಸೊ ಹಾಗಾಗಿ ನಾನು ಬ್ಯಾಕಲ್ಲಿ ಇದ್ದೀನಿ. ಸೊ ಅಲ್ಲಿ ಕೂತ್ಕೊಂಡೆ ಹಿಂಗೆ ಝೂಮ್ ಮಾಡ್ಕೊಂಡು ಹಿಂಗೆ ವೀಡಿಯೋ ಮಾಡ್ತಾ ಇದ್ದೆ. ಎಷ್ಟು ಗಂಟೆಗೆ ಹೋಗಿ ತಲುಪ್ತೀವಿ ಅಂತ ಏನು ಗೊತ್ತಿಲ್ಲ, ನೋಡಬೇಕು. ಸೊ ನೋಡೋಣ. ಹಾಗೆಯೇ ಮತ್ತೆ ನಮ್ಮ ಹಸ್ಬೆಂಡಿಗೆ ನಿದ್ರೆ ಬರ್ತಾಯಿದೆ ಅಂತ ಹೇಳಿದ್ರು. ಮತ್ತೆ ಒಂದು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಇವಾಗ ಟೈಮ್ ಎಷ್ಟು ಅಂತ ಹೇಳಿದ್ರೆ 4 ಗಂಟೆ ಆಗಿದೆ. ನೋಡಿದ್ರಲ್ವ, ಅದಕ್ಕಿಂತ ಮುಂಚೆ ಏನೋ ತಿಂತಾ ಇದ್ದೆ. ಏನು ಅಂತ ಹೇಳಿದ್ರೆ ಎಗ್ ಪಪ್ಸ್ ಏನೋ ಮಾಡಿದರು. ಸೊ ಅದು ತಿಂದು ಮುಗಿಸ್ದೆ. ನೋಡಿ ನನ್ನ ಮಗ ನಿದ್ರೆ ಮಾಡಿದ್ದಾನೆ. ಮತ್ತು ಇಲ್ಲಿ ನೋಡಿ ನಮ್ಮ ಅಕ್ಕನ ಮಗ ಅವನು ನಿದ್ರೆ ಮಾಡಿದ್ದಾನೆ. ಮತ್ತು ಈ ಕಡೆ ಸೈಡು ಸ್ವಲ್ಪ ತಲೆ ಕಾಣ್ತಾ ಇರ್ಬೋದಲ್ವಾ. ಸೊ ಅಲ್ಲಿ ಅವರಿಬ್ಬರು ನಿದ್ರೆ ಮಾಡಿದ್ದಾರೆ. ಹಾಗೆಯೇ ಎಲ್ಲರೂ ನಿದ್ರೆ ಮಾಡಿದ್ದಾರೆ, ಆಯಿತಾ. ಸೊ ನಾವು ಮಾತ್ರ ಈಗಲೂ ಸ್ವಲ್ಪ ಏನಾದರೂ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡು ಮತ್ತೆ ಒಂದು ಗ್ಲಾಸ್ ಎಲ್ಲ ಟೀ ಎಲ್ಲ ಕುಡಿದು, ನಮ್ಮ ಹಸ್ಬೆಂಡಿಗೆ ನಿದ್ರೆ ಬರುವಾಗ ಅವರು ಟೀ ಕುಡಿತಾರೆ. ಸೊ ಆವಾಗ ನಾನು ಅವ್ರ ಜೊತೆಲೂ ನಾನು ಹಿಂಗೆ ಟೀ ಕುಡಿತಾ ಇರ್ತೀನಿ. ಸೊ ನೋಡಿ ನನಗೂ ನಿದ್ರೆ ಬಂದು ತಡೀಲಿಕ್ಕೆ ಆಗ್ತಾಯಿಲ್ಲ. ನನ್ನ ಕಣ್ಣೆಲ್ಲ ನೋಡಿದ್ರಲ್ವ ಹೇಗಿದೆ ಅಂತ ಹೇಳ್ಬಿಟ್ಟು. ಅಯ್ಯಡ, ನಾನಂತೂ ಹೋಗಿ ತಲುಪೋ ತನಕ ನಿದ್ರೆ ಮಾಡಲ್ಲ. ನನಗೆ ಹಿಂಗೆ ವೆಹಿಕಲ್ ಸೌಂಡೆಲ್ಲ ಬಂದರೆ ಅಂತೂ ನನಗೆ ನಿದ್ರೆ ಬರುತ್ತೆ. ಆದರೆ ಹಿಂಗೆ ಮಲ್ಕೊಂಡ್ರೆ ನಿದ್ರೆ ಬರಲ್ಲ. ಹಾಗೆ ನೋಡಿದ್ರಲ್ವ ನನ್ನ ಕಣ್ಣು ಹೇಗಿದೆ ಅಂತ ಹೇಳ್ಬಿಟ್ಟು ನಿದ್ರೆ ಬಂದು ಮಗನ ಬೇರೆ ಎತ್ಕೊಂಡಿದ್ದೀನಿ. ಸೊ ಇವಾಗ ನಾನು ಇಲ್ಲಿ ಫ್ರಂಟಲ್ಲಿ ಕೂತ್ಕೊಂಡಿದ್ದೆ. ಇವಾಗ ನಾನು ಬ್ಯಾಕಲ್ಲಿ ಮತ್ತೆ ಹೋಗಿ ಕೂತ್ಕೊಂಡೆ. ಅಲ್ಲಿಂದ ಮಗು ನಿದ್ರೆ ಮಾಡ್ದಲ್ಲ ಎತ್ಕೊಂಡು ಕೈ ನೋವಾಗ್ತಿತ್ತು. ಹಾಗೆಯೇ ನನ್ನ ಮಗನೂ ನಾ ಇಲ್ಲಿ ಮಲಗಿಸಿದ್ದೆ. ನೋಡಿದ್ರಲ್ವ. ನೋಡಿ, ಇನ್ನು ನಾನು ಸ್ವಲ್ಪ ಮಲ್ಗೋಣ ಅಂತ ಹೇಳ್ಬಿಟ್ಟು, ಬಟ್ ನಿದ್ರೆ ಬರಲ್ಲ. ಹಾಗೆ ಮೊಬೈಲ್ ನೋಡ್ಕೊಂಡು ಮಲ್ಕೊಳ್ಬೇಕು. ಹಾಗೆಯೇ ಇವತ್ತಿನ ಒಂದು ಸಣ್ಣ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಟಾಟಾ.